ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜನನ ಮರಣದ ದುಃಖ ಭವಜೀವಿಗುಂಟೆಂದೇ ಗುರುಪಾದ ನಂಬಿದರೆ ಭಯವಿಲ್ಲೆಂದೇ ಮೋಕ್ಷ ಬಂಧನಕ್ಕೆ ಸಿಲುಕಬೇಡೆಂದೇ ಯೋಗಿ ತ್ಯಾಗಿಗಳಲ್ಲಿ ವಿರಸವು ಬೇಡೆಂದೇ ಅಂಥೇಳಿ ಜಗತ್ತನ್ನು ಉದ್ಧರಿಸಬೇಕು. ನಮ್ಮಂತಹ ಪಾಮರರಿಗೆ ಮೋಕ್ಷ ಮಾರ್ಗವನ್ನು ಅನುಗ್ರಹಿಸಬೇಕಂಥೇಳಿ ಸಾಕ್ಷಾತ್ ವೀರಭದ್ರ ದೇವರು ಭೂಮಿಗೆ ಇಳಿದು ಬಂದರು. ಅವರು ಬೇರೆ ಯಾರೂ ಅಲ್ಲ, ಗರಗದ ಶ್ರೀಮಜ್ಜಗದ್ಗುರು ಮಡಿವಾಳೇಶ್ವರ ಮಹಾಸ್ವಾಮಿಗಳು. ಮಡಿ ಭಾಳ ಹೋಗಿ ಮಡಿವಾಳ ಆಗಿದಾರಂಥವ್ರು. ಮಡಿ ಅಂತಂದ್ರೆ ಹೊರಗೆ ಕಾಣಿಸುವಂತಹ ಈ ದೇಹ ಮಡಿ ಅಲ್ಲ, ಇಂದ್ರಿಯಗಳಿಗೆ ಅಗೋಚರವಾದಂಥ ಆತ್ಮನನ್ನು ಮಡಿ ಮಾಡುವುದು ಮಡಿವಾಳೇಶ್ವರರ ಮುಖ್ಯ ಉದ್ದೇಶ. ಸಂಸ್ಕೃತವನ್ನು, ವೇದಗಳನ್ನು, ಉಪನಿಷತ್ತುಗಳನ್ನು, ಪುರಾಣಗಳನ್ನು, ಆಗಮಗಳನ್ನು ಅರಿದು ಕುಡಿದಿದ್ದರು ಗರಗದ ಮಡಿವಾಳಜ್ಜವರು. ಕಾಶಿ ಕ್ಷೇತ್ರದೊಳಗೆ ಜಂಗಮವಾಡಿ ಮಠದೊಳಗೆ ವಿದ್ಯಾರ್ಥಿಯಾಗಿ ವಿದ್ಯಾರ್ಜನೆಯನ್ನು ಮಾಡಿ ಇಡೀ ಕಾಶಿ ಪಟ್ಟಣದೊಳಗಿದ್ದಂತಹ ಎಲ್ಲ ಒಂದು ಪದವಿಗಳನ್ನು ಪಡೆದಂತಹ ಮಹಾಜ್ಞಾನಿಗಳು, ಪ್ರಕಾಂಡ ಪಂಡಿತರು ಗರಗದ ಮಡಿವಾಳಜ್ಜವರು. ಅಂತಹ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಒಂದು ನಿರ್ಣಯವನ್ನು ತಗೊಂಡ್ರು. ಏನಂದ್ರೆ, ಎಷ್ಟು ಪುಸ್ತಕಗಳನ್ನು ಓದಿ, ಎಷ್ಟು ಸಂಸ್ಕೃತವನ್ನು ಅಧ್ಯಯನ ಮಾಡಿ ಎಲ್ಲವನ್ನು ತಿಳ್ಕೊಂಡ್ರೂ ಸಹಿತ ನಮಗೂ ಉಪಯೋಗಕ್ಕೆ ಬರೋದು ಮಾತ್ರ ಸರಳವಾದಂತಹ ಈ ಕನ್ನಡ ಅಂಥೇಳಿ ತಿಳ್ಕೊಂಡು ಸಂಸ್ಕೃತವನ್ನಾಗಲಿ, ಶಾಸ್ತ್ರವನ್ನಾಗಲಿ, ವೇದವನ್ನಾಗಲಿ, ಉಪನಿಷತ್ತುಗಳನ್ನಾಗಲಿ ಉಚ್ಚರಿಸುವುದನ್ನು ಬಿಟ್ಟುಬಿಟ್ರು. ಅಂದಮೇಲೆ ಸ್ವಲ್ಪ ವಿಚಾರ ಮಾಡುವಂಥ ವಿಷಯ. ಗ್ರಾಮ್ಯ ಭಾಷೆಯೊಳಗೆ ನಮಗೆಲ್ಲ ತಿಳಿಯೋ ಹಾಗೆ ಹೇಳಿಬಿಟ್ರು. ಜನನ ಮರಣದ ದುಃಖ ಭವಜೀವಿಗುಂಟೆಂದೇ ಗುರುಪಾದ ನಂಬಿದರೆ ಭಯವಿಲ್ಲೆಂದೇ ಮೋಕ್ಷ ಬಂಧನಕ್ಕೆ ಶುಲ್ಕಬೇಡೆಂದೇ ಯೋಗಿ ತ್ಯಾಗಿಗಳಲ್ಲಿ ವಿರಸವು ಬೇಡೆಂದೇ. ನಾ ಭಾಳ ವಚನಗಳನ್ನು ಅಭ್ಯಾಸ ಮಾಡಿದ್ದೀನಿ. ನಾ ಎಲ್ಲ ಪುಸ್ತಕಗಳನ್ನು ಅರಿದು ಕೊಡ್ತೀನಿ. ನಾವೆಲ್ಲ ವೇದ ಉಪನಿಷತ್ತು ಆಗಮಗಳನ್ನು ತಿಳ್ಕೊಂಡೇನಪ್ಪ ಅಂದ್ರೂ ಸಹಿತ ನಿನಗೆ ಉಪಯೋಗ ಬರುವಂತಹ ವಿಷಯವನ್ನು ಕನ್ನಡದೊಳಗೆ ಹೇಳಿಬಿಟ್ರು. ಹುಟ್ಟಿ ಬಂದಿದ್ದೀಪ ಅಂದ್ರೆ ಸುಖ ದುಃಖ ಎರಡೂ ನಿನ್ನ ಬೆನ್ನು ಹೊತ್ತಿರ್ತಾವ, ಭಯ ಪಡಬೇಡ. ಯಾಕೆ ಭಯ ಪಡಬೇಡಪ್ಪ ಅಂದ್ರೆ ನೀ ಗುರುಪಾದವನ್ನು ನಂಬಿದಿ, ಅದಕ್ಕೆ ಗುರುಪಾದವನ್ನು ನಂಬು. ಗುರು ಚರಣ ಏನು ಮಾಡ್ತೈತಿಪ್ಪ ನಿನ್ನಂದ್ರೆ, ಎಂತಹ ಕಷ್ಟ ಇದ್ರೂ ಸಹಿತ ಆ ಕಷ್ಟದಿಂದ ನಿನ್ನನ್ನು ರಕ್ಷಣೆ ಮಾಡ್ತೈತಿ. ಬರುವಂತಹ ದುಃಖವನ್ನು ಸಂತೋಷದಿಂದ ಅನುಭವಿಸುವಂತಹ ಆತ್ಮಸ್ಥೈರ್ಯವನ್ನು ತುಂಬತೈತಿ. ಅದಕ್ಕೆ
ನೀ ಭಾಳ ಪಂಡಿತ ಆದಿಪ್ಪ ಅಂದ್ರೆ ಅದು ಮತ್ತೆ ನಿನ್ನ ಮೋಕ್ಷಕ್ಕೆ ಬಂಧನಕಾರಿ ಆಗತೈತಿಪ್ಪ. ಭಾಳ ಪಂಡಿತ ಆಗಕ್ಕೆ ಹೋಗ್ಬೇಡ. ಸಾಕ ಪರಮಾತ್ಮ ನಿನಗೆ ಎಷ್ಟು ತಿಳಿಸ್ಕೊಟ್ಟದಲ್ಲ ಅಷ್ಟು ಸುಮ್ಮನೆ ತಿಳ್ಕೊಂಡು ಸುಮ್ಮನೆ ಉಳಿದ್ಬಿಡು. ನಾ ಬ್ರಹ್ಮ ಅದೇ ನೀ ಅಂತ ನೀ ಹೇಳಾಕತ್ತಿಪ್ಪ ಅಂದ್ರೆ ಇನ್ನೂ ನೀ ಭಾಳ ದೂರದಿ ಅಂತ. ನಾ ಬ್ರಹ್ಮದೇ ನೀ ಅಂತ ಹೇಳುವಂಥ ಅವಸ್ಥೆಯನ್ನು ದಾಟಿ ಹೋಗೋದೈತಲ್ಲ ಅದು ನಿಜವಾದಂಥ ಆನಂದ. ಇದನ್ನು ಹೇಳಕ್ಕೆ ಬರೋದಿಲ್ಲ. ನಾ ಬ್ರಹ್ಮದನಿ ನಾ ದೇವರದನಿ ಅಂತ ಹೇಳಬೇಕಾದರೂ ಸಹಿತ ಎರಡು ಬಂದು ಅಲ್ಲಿ ದೇವರನ್ನೋದೊಂದು ಬಂತು, ನಾ ಅನ್ನೋದೊಂದು ಬಂತು. ಇದು ಹೋಗಬೇಕು ಪೂರ. ಆವಾಗ ನಿನಗೆ ನಿಜವಾದಂಥ ಸ್ಥಿತಿ ಅನುಭವಿಸುವುದಷ್ಟರ. ಇದನ್ನು ಹೇಳಕ್ಕೆ ಏನೂ ಉಳಿದಿಲ್ಲ. ಆವಾಗ ಶರಣರು ಒಂದು ಕಡೆ ಹೇಳ್ತಾರೆ, ಅಡವಿಯೋಳ್ ಅರಸುವಡೆ ಸಿಡಿಗಂಟಿ ತಾನಲ್ಲ, ಮಡುವಿನೋಳ್ ಅರಸುವಡೆ ಮತ್ಸ್ಯ ಮಂಡೂಕನಲ್ಲ, ಅಷ್ಟತನುವಿನೊಳಗೆ ಹುದುಗಿದ್ದ ಲಿಂಗವ ನೋಡಿ ನಿಲುಕಿ ಕಂಡೆನೆಂದ ಅಂಬಿಗರ ಚೌಡಯ್ಯ. ಎಷ್ಟು ಚಂದ ಹೇಳಿಬಿಟ್ರು. ಅರಣ್ಯದೊಳಗೆ ಹುಡುಕಾಕ ನೀಯನ ಗಿಡ ಕಂಟ್ಯ, ನೀರಾಗ ಹುಡುಕಾಕ ನೀಯನ ಮೀನ ಕೊಪ್ಪ್ಯನಪ್ಪ. ಅಡವಿಯಾಗ ಹುಡುಕಿದ್ರೆ ಸಿಗುವುದಿಲ್ಲ, ನೀರಾಗ ಹುಡುಕಿದ್ರೆ ಸಿಗೋದಿಲ್ಲ. ನೀ ಎಲ್ಲಿ ಅಡಿಕ್ಕೊಂಡಿಪ್ಪ ಅಂದ್ರೆ ಇಲ್ಲೇ ಒಳಗೆ ಅಡಿಕ್ಕೊಂಡಿದ್ದಿ. ಅಷ್ಟ ತನುವಿನೊಳಗೆ ಹುದುಗಿದ್ದ ಲಿಂಗವ. ಈ ಶರೀರದೊಳಗೆ ಇಲ್ಲೇ ಒಳಗೆ ಅಡಿಕ್ಕೊಂಡನವ, ಅಲ್ಲಿ ಒಳಗೆ ಹೋಗು, ಆವಾಗ ನಿನಗೆ ಭೇಟಿ ಆಗತ್ತಾನ. ಅವ ಭೇಟಿ ಆದಪ್ಪ ಅಂದ್ರೆ ನನಗೆ ಭೇಟಿ ಆದಂತ ಹೇಳುವಂತಹ ಭಾವನೂ ನಿನ್ನೊಳಗೆ ಉಳಿಯೋದಿಲ್ಲ. ಅದನ್ನು ಅನುಭವಿಸೋದಷ್ಟೆ. ಅದಕ್ಕೆ ಸಂಸಾರದೊಳಗೆ ಏನೇ ದುಃಖ ಬರಲಿ, ಏನೇ ಸುಖ ಬರಲಿ, ಮನಸ್ಸನ್ನು ಮಾತ್ರ ನಾವು ಏನು ಮಾಡಬೇಕಂದ್ರೆ ಅಚಲವಾಗಿ ಇಟ್ಕೊಳ್ಳಬೇಕು. ದುಃಖ ಬಂತು ಅಂಥೇಳಿಕಾರ ತಾಪ ಪಟ್ಕೊಳ್ಬಾರ್ದು. ಸುಖ ಬಂತು ಅಂಥೇಳಿಕಾರ ಅಹಂಕಾರಿಗಳೂ ಆಗಬಾರ್ದು. ಧರ್ಮದ ಮೂಲ ದಯಾ ಆತಂತ, ಮತ್ತು ಪಾಪದ ಮೂಲ ಯಾವುದಪ್ಪ ಅಂದ್ರೆ ಅಹಂಕಾರ. ಅಹಂಕಾರ ಅನ್ನೋದು ಹುಟ್ಟಿತಪ್ಪ ಅಂದ್ರೆ ಅಲ್ಲಿಂದ ಪಾಪ ಹುಟ್ಟಕ್ಕೆ ಚಾಲೂ ಮಾಡ್ತೈತೆ ನೋಡ್ರಿ. ದಯಾ ಅನ್ನೋದು ಹುಟ್ಟಿತಪ್ಪ ಅಂದ್ರೆ ಅಲ್ಲಿಂದ ಪುಣ್ಯ ಹುಟ್ಟಕ್ಕೆ ಚಾಲೂ ಮಾಡ್ತೈತಿ. ದಯಾವಂತನಾಗಿ ಪುಣ್ಯವನ್ನು ಗಳಿಸ್ಕೋತೀಯೋ ಅಥವಾ ಅಹಂಕಾರಿಯಾಗಿ ಪಾಪವನ್ನು ಬೆಳೆಸಿಕೊಳ್ತೀಯೋ ನಿನಗೆ ಬಿಟ್ಟು ವಿಚಾರ. ಹುಟ್ಟಿದ್ದು ಸಾಯ್ತೈತಿ, ಕಟ್ಟಿದ್ದು ಬೀಳ್ತೈತಿಪ್ಪ. ಮಡಿವಾಳಜ್ಜಿ ಇನ್ನೊಂದು ಮಾತು ಹೇಳಿದೆ, ಎಷ್ಟು ಸರಳ ಹೇಳಿದ. ಹುಟ್ಟಿದ್ದು ಸಾಯ್ತೈತಿಪ್ಪ, ಕಟ್ಟಿದ್ದು ಬೀಳ್ತೈತಿ. ಇಷ್ಟು ನೆನಪಿಟ್ಟುಕೊಂಡು ಸುಮ್ಮನೆ ಜೀವನ ಸಾಗಿಸು. ಎಷ್ಟು ಶಾಣ್ಯ ಮಗನ ನೀ ಹಡ್ದಿ ಅಂದರೂ ಅದು ಒಂದು ದಿವಸ ಸಾಯ್ತೈತಿಪ್ಪ. ಎಷ್ಟು ಚಂದ ನಿನ್ನ ಹೆಂಡ್ತಿದಾಳಪ್ಪ ಅಂದ್ರೆ ಒಂದು ದಿವಸ ಸಾಯ್ತಾಳಪ್ಪ. ನಿಮ್ಮವ್ವ ಅಪ್ಪ ಎಷ್ಟು ನಿನ್ನ ಮೇಲೆ ಪ್ರೀತಿ ಇದಾರಂದ್ರೂ ಅವ್ರು ಒಂದು ದಿವಸ ಸಾಯ್ತಾರಪ್ಪ. ನೀ ಎಷ್ಟು ಗಟ್ಟಿಮುಟ್ಟದಿ ಅಂದರೆ ನೀನು ಒಂದು ದಿವಸ ಸಾಯ್ತೀಯೋ. ಈ ಶರೀರ ಉಳಿಯೋದಿಲ್ಲ. ನೀ ಅಂದರೆ ಶರೀರ ಅಲ್ಲ, ಆದರೂ ರೂಢಿಗೆ ಆಗಿ ಹೇಳೋದು. ಮತ್ತು ಭಾಳ ದೊಡ್ಡ ಬಂಗ್ಲೆ ಕಟ್ಟಿದ್ದೇನ್ರಿಪ್ಪ, ಯಾರೂ ಖರ್ಚು ಮಾಡಲಾರಷ್ಟು ದುಡ್ಡು ಖರ್ಚು ಮಾಡಿದೇನಪ್ಪ ಅಂದ್ರೆ ಅದು ಒಂದು ದಿವ್ಸ ಬಿದ್ದು ಹೊಕ್ಕತ್ತು. ಓ ಯಪ್ಪ, ನೀ ಅದರಾಗ ಬದುಕಬಹುದು, ನಿನ್ನ ಮಕ್ಕಳು ಬದುಕಬಹುದು, ನಿನ್ನ ಮೊಮ್ಮಕ್ಕಳು ಬದುಕಬಹುದು, ನಿನ್ನ ಗಿರಿ ಮೊಮ್ಮಕ್ಕಳು ಬದುಕಬಹುದು. ಕರೆ ಒಂದು ದಿವ್ಸ ಬಿದ್ದು ಹೋಗೋದನ ಅದು. ಏನೇನು ಹಾಳ ದೇಗುಲಗಳು ಅದಾವಲ್ಲ ನಮ್ಮ ದೇಶದೊಳಗೆ, ಏನು ಅರಮನೆಗಳಾಗದಾವಲ್ಲ ಅವೆಲ್ಲ ಹಿಂಗೆ ಆಗಿ ಬಂದಿದ್ದನೇ ರೀ. ಬಂಗಾರದ ಕವಚ ಬಡ್ದಿದ್ದು ಸಹಿತ ಬಿದ್ದು ಹೋಗಿದಾವೆ. ಇನ್ನು ಸಿಮೆಂಟ್ ಬಡ್ದಕ್ಕಾರ
ಗಿಲಾವ್ ಮಾಡಿದ ಮನೆ ಉಳಿತಿತ್ತನ ವಿಚಾರ ಮಾಡು. ಅದಕ್ಕೆ ಕಷ್ಟ ಬಂತಂತ ಯಾರು ಹೆದರಬಾರ್ದ್ರಿ, ಅವನ ಮೇಲೆ ನಂಬಿಕೆ ಇಡ್ಬೇಕಷ್ಟ ನೋಡ್ರಿ. ಸಿದ್ಧಾರೂಢಪ್ಪನ್ನ ಪಡೆದಂಥ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿರಬಹುದು ಅಂತ ನಮಗೆಷ್ಟು ಸರಳವಾದಂಥ ಮಾರ್ಗವನ್ನು ತೋರಿಸಿಕೊಟ್ರಂಥ ಸಿದ್ಧಾರೂಢಪ್ಪಗಳು. ಹೆದರಬೇಡಪ್ಪ, ನಾ ಅದೀನಿ. ಅದಕ್ಕೆ ಏನು ಕರೆಯೋದು ಅಂದರೆ, ತಂದೆ ಸಿದ್ಧಾರೂಢ, ನಾವು ಎಷ್ಟು ಜನ್ಮದ ಪುಣ್ಯವಂತರಪ್ಪ. ತಂದೆ ಸಿದ್ಧಾರೂಢ, ನಾವು ಎಷ್ಟು ಜನ್ಮದ ಪುಣ್ಯವಂತರು. ಯಾಕಪ್ಪ ಅಂದ್ರೆ ನಿನ್ನನ್ನು ಪಡೆದಿವಿ ನಾವು. ನಿನ್ನ ಒಂದು ದಿವ್ಯವಾದಂಥ ರೂಪದರ್ಶನ ನಮಗಾಯಿತು. ನೀ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಹುಬ್ಬಳ್ಳಿಗೆ ಬರುವ ಭಾಗ್ಯ ನಮಗೆ ಸಿಕ್ಕಿತು. ನಾವು ಕುಂತಲ್ಲಿಂದನ ನಿನ್ನ ಲೀಲೆಗಳನ್ನು ಹೇಳುವ ಕೇಳುವ ಭಾಗ್ಯವನ್ನು ಸಂಪಾದಿಸಿಕೊಂಡ್ವಿ. ಅಂದಮೇಲೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕಪ್ಪ ಸಿದ್ಧಾರೂಢಪ್ಪ, ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕಂತ. ಬಸಲಿಂಗಮ್ಮ ಸಾನಿಕೊಪ್ಪ ಅವ್ರು ಹೇಳ್ತಿದ್ರು, ನೋಡಪ್ಪ, ನಾನು 500 ತೊಲೆ ಬಂಗಾರ ನನ್ನ ಮೈ ಮೇಲೆ ಆಭರಣ ಹಾಕೋತಿದ್ನಿ. 100 ಎಕರೆ ಫಲ ನಂದಿತ್ತು. ನನಗೆ ಯಾರು ಹೇಳೋರು ಕೇಳೋರು ಇದ್ದಿದ್ದಿಲ್ಲ, ಬೇಕಾದ್ದಿತ್ತು. ಆದರೆ ಸಿದ್ಧಾರೂಢಪ್ಪನ ಹಂತಕ್ಕೆ ಹೋದ ಕೂಡಲೇ ಇದೆಲ್ಲವೂ ಸಹಿತ ತೃಣಕ್ಕೆ ಸಮಾನವಾಗಿ ಕಾಣುತ್ತಿತ್ತಪ್ಪ ಅಂತ ಹೇಳಿ ಕಣ್ಣೀರು ಸುರಿಸ್ತಿದ್ರು ಅವರು. ಎಷ್ಟು ದಯಾಮೂರ್ತಿ ಇರಬಹುದು ಸಿದ್ಧಾರೂಢಪ್ಪ ಅಂತ. ಬಸಲಿಂಗಮ್ಮನವರು ಒಂದು ಸಾರಿ ಮೈತುಂಬ ಬಂಗಾರ ಹಾಕ್ಕೊಂಡು 1924ನೇ ಇಸ್ವಿ ಒಳಗೆ ತಮ್ಮ ತಾಯಿನೂ ತಮ್ಮದ ಬಂಗಾರ ಕೊಟ್ಟಾರ, ತಮ್ಮ ತಂಗಿಗೂ ಬಂಗಾರ ಕೊಟ್ಟಾರ. ಎಲ್ಲರೂ ಬಂಗಾರದ ಆಭರಣಗಳನ್ನು ಹಾಕ್ಕೊಂಡು ಚಕ್ಕಡಿ ಒಳಗೆ ಒಬ್ಬ ಮುಸಲ್ಮಾನ ಚಕ್ಕಡಿ ಹೊಡೆಯವ್ರ ಇತ್ತನ ತೊಗೊಂಡು ಗುರಪ್ಪ ಸಾನಿಕೊಪ್ಪ ತಮ್ಮನ ಕರ್ಕೊಂಡು ಇಟ್ಕಿಯಿಂದ ಹುಬ್ಬಳ್ಳಿಗೆ ಹೊಂಟಾರ. ಮಧ್ಯಭಾಗದೊಳಗೆ ಮುಮ್ಮಿಗಟ್ಟಿ, ಆ ಮುಮ್ಮಿಗಟ್ಟಿ ಊರಿಗೆ ವಸ್ತಿ ಮಾಡ್ಯಾರು. ಚಗಡಿ ಕೊಳ್ಳ ಹರಿದ ಅಲ್ಲಿ ಅಡುಗೆ ಮಾಡ್ಕೊಂಡು ಉಂಡರು. ಬಂಗಾರ ಮೈ ಮೇಲೂ ತೆಗೆದಕ್ಕಾರ ಒಂದು ಡಬ್ಬ್ಯಾಗ ಇಟ್ಟು ತೆಳಗೆ ಒಂದು ಜಾಳಗಿ ಒಳಗೆ ಭತ್ತದ ಹುಲ್ಲು ತುಂಬಿದ್ರಂತೆ ಎತ್ತುಗಳಿಗೆ. ಆ ಜಾಳಗಿ ಒಳಗೆ ಆ ಬಂಗಾರದ ಪೆಟ್ಟಿಗೆ ಮುಚ್ಚಿಟ್ಟು ಮಕ್ಕೊಂಡರು. ತುಡುಗರು ಬಂದಾರ, ಹಿಂದಿ ಮಾತಾಡ್ತಿದ್ರಂತ. ಇವ್ರ ಹಂತಕ್ಕೆ ಏನೂ ಇದ್ದಂಗೆ ಕಾಣಿಸೋದಿಲ್ಲ. ಮುಂದೆ ಹೋಗುನು, ಯಾವ ನಮಗೆ ಸಿಗಲಿಲ್ಲ ಅಂದ್ರೆ ಇವ್ರ ಕಡೆ ಇದ್ದಿದ್ದನ್ನು ಕಸ್ಕೊಂಡು ಹೋಗೋಣ ಅಂತ ಮಾತಾಡಿ ಹೋದ್ರಂತ. ಮುಸಲ್ಮಾನ ರೈತ ಹೇಳಿದ, ಅವುಗಳ ಊರಾಗೆಲ್ಲ ಅಡ್ಡಾಡಿ ಮತ್ತೆ ಇಲ್ಲಿ ಬರೋವ್ರನ್ನ ಹೆಂಗೆ ಮಾಡೋಣ, ಏನಿಲ್ಲಪ್ಪ ಲಾಟನ್ ಬೆಳಕಿನ ಮೇಲೆ ಹಂಗೆ ಹೋಗಿ ಬಿಡೋಣ ಹುಬ್ಬಳ್ಳಿಗೆ ಅಂತೇಳಿಕಾರ ಮತ್ತು ರಾತ್ರಿ ಚಕಡಿ ಕೊಳ್ಳ ಕಟ್ಟಿ ಬೆಳಗಿನ 3 ಗಂಟೆಗೆ ಬಂದು ಸಿದ್ಧಾರೂಢರ ಮಠಕ್ಕೆ ಮುಟ್ಟಿದ್ರಂತ ಹುಬ್ಬಳ್ಳಿಗೆ. ಎಲ್ಲ ಕಡೆ ಕತ್ತಲಿತ್ತು. ಶಯನ ಮಂದಿರದ ಮುಂದೆ ಸಾವಕಾಶ ಹೋಗಿ ಶಯನ ಮಂದಿರದ ಕಟ್ಟಿಗೆ ನಮಸ್ಕಾರ ಮಾಡಕತ್ತಾರಂತ. ಒಳಗಿನಿಂದ ಸಿದ್ಧಾರೂಢರು ಮಾತಾಡಕತ್ತಾರ, ಬಸಲಿಂಗವ್ವ ಈಗ ಬಂದ್ರೆ ಒಳಗೆ ಹೋಗ್ರಿವ, ಅಡುಗೆ ಮನೆಯಾಗ ವಿಶ್ರಾಂತಿ ಮಾಡಿರಿ, ನಾಳೆಲ್ಲರೂ ಬೆಳಗಿನ ಪೂಜಾಕ್ಕೆ ಬರ್ರಿ ಅಂತಂದ್ರಂತ. ಹ್ಞೂ ಯಪ್ಪ ಬರ್ತೀವಿ ಅಂತ ಹೇಳ್ಕಾರ. ಹೋಗಿ ಅಲ್ಲೇ ಅಡುಗೆ ಮನೆಯಾಗ ಹೋಗಿ ಮಲ್ಕೊಂಡು ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಸಿದ್ಧಾರೂಢಪ್ಪನ ಕಾಕಡ ಆರತಿಗೆ ಕರೆಕ್ಟಾಗಿ 5:15 ಬಂದುಬಿಟ್ರು. ಶಯನ ಮಂದಿರದಿಂದ ಹೊರಗೆ ಬಂದಂತಹ ಸಿದ್ಧಾರೂಢಪ್ಪಗಳು ಬಸಲಿಂಗಮ್ಮ ಸಾನಿಕೊಪ್ಪ ಅವ್ರಿಗೆ ಆಶೀರ್ವಾದ ಮಾಡಿ ಒಂದು ಮಾತಂದ್ರಂತ. ಬಸಲಿಂಗವ್ವ, ಮೈಮ್ಯಾಲಿಷ್ಟೆಲ್ಲ ಆಭರಣ ಹಾಕ್ಕೊಂಡು ಬಂದಿದ್ರಿವ, ರಾತ್ರಿ ಒಂದು ವೇಳೆ ತುಡುಗರು ನಿಮ್ಮ ಮೈಮ್ಯಾಲಿನ ದಾಗಿನೆಗಳನ್ನು ತುಡುಗು ಮಾಡ್ಕೊಂಡು ಹೋಗಿದ್ರಪ್ಪ ಅಂದ್ರೆ
ಅಪವಾದ ಗುರುವಿನ ಮೇಲೆ ಬರ್ತಿತ್ತು ಬೇ, ಸಿದ್ಧಾರೂಢನ ಮೇಲೆ ಬರ್ತಿತ್ತು. ಅಷ್ಟು ದೂರಿನಿಂದ ಬರ್ತಿರ್ತೀರಿ, ಅಷ್ಟು ಆಭರಣ ಹಾಕೊಂಬರಬಾರ್ದೆವ್ವ ಅಂತ ಇಷ್ಟ ಅಂದಿದ್ರಂತ. ಮುಂದೆ ಬಸಲಿಂಗಮ್ಮನವರು ಮೈ ಮೇಲೆ ಒಂದಿಷ್ಟು ಬಂಗಾರನ ಉಳಿಲಿಲ್ಲ ಅಂತ ಹೇಳ್ತಿದ್ರು ಅವರು. ಎಲ್ಲ ಬಂಗಾರ ಕೊಟ್ಬಿಟ್ನಿಪ್ಪ. ನಮ್ಮಪ್ಪ ಒಂದೇ ಮಾತು ಹೇಳಿದ, ಅವ ಕೊಟ್ಟಂಥ ಒಂದು ರುದ್ರಾಕ್ಷಿ ಬಿಟ್ಟು ನಾ ಏನೂ ಧರಿಸಲಿಲ್ಲ ಅಂತ ಹೇಳ್ತಿದ್ರು. ಕಡೆಯವರೆಗಿನೂ ಸಹಿತ ಅವರು ಕೊಟ್ಟಂಥ ರುದ್ರಾಕ್ಷಿ ಸರವನ್ನು ಹಾಕೊಳ್ತಿದ್ರು ನೋಡ್ರಿ ಕೊಳ್ಳಾಗ. ಎಂಥವಿರಬೇಕ ಗುರುನಾಥ, ಎಷ್ಟೊಂದು ಭಕ್ತರ ಮೇಲೆ ಅಂಥ ಕರುಣ. ಬಸಲಿಂಗಮ್ಮನವರು ಭಾಳ ಚಳಿಗಾಲದೊಳಗೆ ಕಾಶಿ ಯಾತ್ರೆ ಮಾಡೋ ಸಮಯದೊಳಗೆ ರಾತ್ರಿ ವಸ್ತಿ ಮಾಡಿದಾಗ ಕಾಶಿ ಒಳಗೆ ಭಾಳ ಜ್ವರ ಬಂದುವಂತ. ಯಪ್ಪ ಹೆಂಗೇನು ಬೆಳಿಗ್ಗೆ ಸ್ನಾನ ಮಾಡೋದು ತಣ್ಣೀರ, ಸಿದ್ಧಾರೂಢ ವಿಶ್ವನಾಥನ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿಕಾರ ಹೋಗಿ ಅಲ್ಲೇ ಜಂಗಮವಾಡಿ ಮಠದ ಮುಂದಿದ್ದಂಥ ಕೈ ಬೋರ್ನಿಂದ ಬೋರ್ ಹೊಡಿತಿದ್ರಂತ. ಬೆಳಗಿನ 4 ಗಂಟೆಗೆ ಸಿದ್ಧಾರೂಢರನ್ನ ನೆನೆಸಿ ಆ ಬೋರಿನ ನೀರಿನ ಬುಡಕ್ಕೆ ಕುಂತ್ರೆ ಬಿಸಿನೀರು ಬಂದಿದ್ದು ಅಂತ ನೋಡ್ರಿ. ಅಂದಮೇಲೆ ಸಿದ್ಧಾರೂಢಪ್ಪ ಎಷ್ಟು ಕರುಣಾಮಯಿ ಇರಬಹುದು. ಇದನ್ನೆಲ್ಲ ನಿಮಗೆ ಯಾಕೆ ನಾ ಹೇಳಕತ್ತೇನಂತಂದ್ರೆ, ನಂಬಿದವ್ರ ಬೆನ್ನು ಹತ್ತಿ ಸಿದ್ಧಾರೂಢಪ್ಪ ಇರ್ತಾನ. ನಾವು ಹೊಲದಾಗನೇ ಇರುವಲ್ಲೂ, ಮನೆಯಾಗನೇ ಇರುವಲ್ಲೂ, ಕಾಶಿಯಾಗರ ಇರುವಲ್ಲೂ, ಹುಬ್ಬಳ್ಳಿಯಾಗರ ಎಲ್ಲಿ ಬೇಕಾದಲ್ಲಿ ಇರುವಲ್ಲಿ ಬೇಕ. ಸಿದ್ಧಾರೂಢಪ್ಪ ನಂಬಿದವ್ರನ್ನ ಯಾವಾಗೂ ಕೈ ಬಿಡುವುದಿಲ್ಲ. ಅವ ಬೆನ್ನು ಹತ್ತಿ ರಕ್ಷಣೆ ಮಾಡ್ತಾನೆ. ನಾವು ಮಾಡಿದಂಥ ಪಾಪ ಪುಣ್ಯದ ಆಧಾರದ ಮೇಲೆ ಸುಖ ದುಃಖ ಬರ್ತಿರ್ತಾವ. ಹೆದರಬಾರ್ದು ಯಾರು. ನಾ ಸ್ವತಃ ಅನುಭವಿಸಿದ್ದನ್ನು ನಿಮಗೆ ಹೇಳ್ತಿರ್ತಾನೆ. ಅದಕ್ಕೆ ಉಜ್ಜನ್ನವರು ಸಿದ್ದಪ್ಪ ಗುರುನಾಥಾರೂಢರ ಅಪ್ಪ ಎಷ್ಟು ಭಕ್ತಿ ಇದ್ದ ಸಿದ್ಧಾರೂಢರ ಮೇಲೆ. ಸಿದ್ಧಾರೂಢಪ್ಪಗಳನ್ನು ಕೈಲಾಸ ಮಂಟಪದ ಮ್ಯಾಲೆ ಒಳಗೆ ಪೂಜಾಕ್ಕೆ ಕುಂಡ್ರಿಸಿದ್ರೆ ಕೆಳಗೆ ಒಂದು ದೊಡ್ಡದ ಕನ್ನಡಿ ಹಿಡಿಯೋದು, ಆ ಕನ್ನಡಿಗೆ ಒಂದು ಟಾರ್ಚ್ ಬಿಡೋದು, ಬ್ಯಾಟ್ರಿ ಬಿಡೋದು. ಆ ಬ್ಯಾಟ್ರಿ ಹೋಗಿ ಅದು ರಿಫ್ಲೆಕ್ಷನ್ ಎಲ್ಲಿ ಬೀಳಬೇಕಪ್ಪ ಅಂತಂದ್ರೆ ಪ್ರತಿಬಿಂಬ ಹೋಗಿ ಕೈಲಾಸ ಮಂಟಪದ ಮೇಲೆ ದೊಡ್ಡ ಬೆಳಕಾಗಿ ಬೀಳೋದು. ಇಬ್ಬರಿಗೆ ಹೊರಲಾಕ ಆಗಲಾರ್ದಂಥದ್ದು ಒಂದು 30 kg ತೂಕದ್ದು ದೊಡ್ಡದೊಂದು ಕನ್ನಡಿ. ಆ ಕನ್ನಡಿ ಸ್ವತಃ ಉಜ್ಜನ್ನವರು ಸಿದ್ದಪ್ಪ ತಾನ ಹೊತ್ತು ನಿಲ್ತಿದ್ದಂತ ನೋಡ್ರಿ. ಗುರುನಾಥಾರೂಢ ಮಹಾಸ್ವಾಮಿಗಳ ತಂದೆ ಯಾರು ಬಂದರೂ ಆ ಶಿವ ಬಿಡಾವಲ್ಲ ಅಂತ ತಾನ ಹಿಡಿಯವಂತ ಅದನ್ನು ಕನ್ನಡಿ. ಒಂದು ಸಾರಿ ಏನಾಗಿಬಿಡ್ತಂತ, ಮ್ಯಾಲೆ ಕಟ್ಟಿದಂಥ ಜೂಮರ ಆ ಸಿದ್ದಪ್ಪನ ತಲೆ ಮೇಲೆ ಬಿದ್ದ. ಆ ಸಿದ್ದಪ್ಪ ಉಜ್ಜನ್ನವ್ರದ್ದು ತಲೆ ಕೊಡ್ಲಿಲ್ಲ ಕಡ್ದಂಗೆ ಆಗಿಬಿಟ್ಟಿತ್ತಂತ. ಅಷ್ಟಾದ್ರೂ ಸಹಿತ ವಿಭೂತಿ ಹೊಡೆದಕ್ಕಾರ ಅದನ್ನು ಪುಡಿ ತುಂಬಿ ದೊಡ್ಡದೊಂದು ವಸ್ತ್ರ ತೊಗೊಂಡು ಅದನ್ನು ಬಿಗದ ತಲೆ ಕಟ್ಟಿ ಮತ್ತು ಸ್ವತಃ ತಾನ ಆಗಿಂದಾಗ ಕನ್ನಡಿ ಹೊತ್ತು ನಿಂತಹ ಪುಣ್ಯಾತ್ಮ ಉಜ್ಜನ್ನವರು ಸಿದ್ದಪ್ಪ. ಮಹಾಮಂಗಳಾರತಿಗೆ ಕೈಲಾಸ ಮಂಟಪದ್ದು ಪರದೆ ಎಳೆದ್ರು. ಸಿದ್ಧಾರೂಢರ ಮಂಗಳಾರತಿ ನಡೆದೈತಿ. ಎಷ್ಟು ನುಯ್ಯಾಕತ್ತಿದ್ರು ಸಹಿತ ಆನಂದಭರಿತನಾಗಿ ಉಜ್ಜನ್ನವರು ಸಿದ್ದಪ್ಪ ಕನ್ನಡಿ ಹೊತ್ತು ನಿಂತಾನ. ಕಣ್ಣೀರು ಹೊಂಟಾವ. ನಾ ಎಷ್ಟು ಜನ್ಮದ ಪುಣ್ಯ ಮಾಡಿರಬಹುದು ತಂದೆ ಸಿದ್ಧಾರೂಢ, ನಾವು ಎಷ್ಟು ಜನ್ಮದ ಪುಣ್ಯವಂತರೋ ಅಂತ ಉದ್ಗಾರ ತೆಗೆದಿದ್ದ ಉಜ್ಜನ್ನವರು ಸಿದ್ದಪ್ಪ. ಭಕ್ತರ ಅಂತರಾಳದೊಳಗೆ ಹೊಕ್ಕ ನೋಡುವಂತಹ ಸದ್ಗುರು ಸಿದ್ಧಾರೂಢರಿಗೆ ಗೊತ್ತಾಗೈತಿಲ್ಲ. ಸಿದ್ಧಾರೂಢರ ಕಣ್ಣೊಳಗೂ ಆನಂದ ಭಾಷ್ಪಗಳ ಹೊಂಟವ. ನಿಮ್ಮಂಥ ಭಕ್ತರನ್ನು ಪಡೆದಂಥ ನಾ ಎಷ್ಟು ಪುಣ್ಯವಂತ ಅಂತ ಸಿದ್ಧಾರೂಢಪ್ಪಗಳು ಅಂತಿದ್ರಂತ. ಮಂಗಳಾರತಿ ಮುಗಿಯೋದಷ್ಟ ತಡ ಕಿರೀಟ ತೆಗೆದ ಕೂಡಲೇ ಸಿದ್ಧಾರೂಢರ ಬಡ ಇಳಿದು ಎಲ್ಲಿ ಬಂದ್ರಪ್ಪ ಅಂದ್ರೆ ಸಿದ್ದಪ್ಪನಂತಕ್ಕೆ ಬಂದರು. ಸಿದ್ದಪ್ಪ ಎಂಥ ಉತ್ಸದಿಯೋ, ತಲೆಗಷ್ಟು ದೊಡ್ಡ ಗಾಯ ಆಗಿದ್ರೂ ಸಹಿತ ಮತ್ತು ಹೊತ್ತು ನಿಂತೆಲ್ಲೋ ಅಂತ ಅಂದ್ರಂತ. ಆವಾಗ ಉಜ್ಜನ್ನವರು ಸಿದ್ದಪ್ಪ ಹೇಳಿದ ಸಿದ್ಧಾರೂಢರಿಗೆ, ಯಪ್ಪ
ಇಂಥವು 10 ತಲೆ ಹೋದ್ರೂ ಮತ್ತೆ ಹುಟ್ಟಿ ಬಂದು ತಗೋಬೋದಂಥ ತಲೆಗಳು. ಆದರೆ ನಮ್ಮಪ್ಪ ನಿನ್ನ ಸೇವಾ ಅನ್ನೋದು ಸಿಗೋದಿಲ್ಲ ಅಂದಮೇಲೆ ನಾ ಎಷ್ಟು ಜನ್ಮದ ಪುಣ್ಯ ಮಾಡಿದೆನು ಯಪ್ಪ ಅಂತ ಉಜ್ಜನವರು ಸಿದ್ದಪ್ಪ ಅಜ್ಜಂದ. ಇವತ್ತಿನ ಮಠನೂ ಸಹಿತ ಎಷ್ಟೋ ಜನ ನಮ್ಮ ಏಕನಾಥನ ಹಿಡ್ಕೊಂಡು ಎಷ್ಟು ಜನ ಅಲ್ಲಿ ಸಿದ್ಧಾರೂಢಪ್ಪನ ಭಜನೆ ಮಾಡ್ತಾರೆ ಕೈಲಾಸ ಮಂಟಪದೊಳಗೆ. ಎಷ್ಟು ಜನ ಸೇವಾ ಮಾಡ್ತಾರೆ. ಶಿರಸಂಗಿ ಬಸ್ಸನ್ನು ಹಿಡ್ಕೊಂಡು ನಮ್ಮ ಅಪ್ಪನನ್ನು ಹಿಡ್ಕೊಂಡು ಎಷ್ಟು ಮಂದಿ ಸೇವಾ ಮಾಡ್ತಾರೆ. ಸಣ್ಣ ಹುಡುಗರಿಂದ ಹಿಡ್ಕೊಂಡು ಮುದುಕರ ಮಠನೂ ಅಡಿಗೆ ಮನೆಯೊಳಗೆ ಇರಲಿ, ಪಾಠಶಾಲೆ ಒಳಗನ ಇರಲಿ, ಕೈಲಾಸ ಮಂಟಪದೊಳಗನ ಇರಲಿ, ಶಯನ ಮಂದಿರದೊಳಗಿರಲಿ, ಸಿದ್ಧಾರೂಢಪ್ಪನ ಒಂದು ಸಮಾಧಿ ಮಂದಿರ, ಗುರುನಾಥರೂಢಪ್ಪನ ಸಮಾಧಿ ಮಂದಿರ ಎಷ್ಟು ಜನ ಸೇವಾ ಮಾಡೋರು. ಬೆಳಗ್ಗೆ ಎದ್ದು ಕೂಡಲೇ ಯಾರೋ ಕಸ ಹೊಡಿತಾರೆ, ಯಾರೋ ನೀರು ಚಳಿ ಹಾಕ್ತಾರೆ. ಅಲ್ಲಿ ಏನು ಸೇವಾ ಮಾಡುವಂಥವ್ರು ಎಲ್ಲರೂ ಅದಾರೋ ಎಷ್ಟು ಪುಣ್ಯ ಮಾಡಿರಬಹುದಂತ ಆ ನಮ್ಮಪ್ಪನ ಹಂತಕ್ಕೆ ಸೇವಾ ಮಾಡುವಂಥವ್ರು. ಅದಕ್ಕೆ ಒಂದೇ ಮಾತು ಹೇಳಿ ಮುಗಿಸೋದು ಏನಂದರೆ, ತಂದೆ ಸಿದ್ಧಾರೂಢ, ನಿನ್ನನ್ನು ಪಡೆದಂಥ ನಾವು ಎಷ್ಟು ಪುಣ್ಯವಂತರು ಅಂತ.